ಇನ್ನು ತಲೆಯನ್ನ ಬಲವಾಗಿ ಗೋಡೆಗೆ ಗುದ್ದಿ ಅಳಿಯನೇ ಮಾವನನ್ನ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮೋಠಯ್ಯ 55 ವರ್ಷ ಮೃತರು. ಗೌರಮ್ಮ ಮತ್ತೆ ಮೋಠಯ್ಯ ದಂಪತಿಗೆ 3 ಜನ ಹೆಣ್ಮಕ್ಳಿದ್ರು. ಇದರಲ್ಲಿ 2ನೇ ಹೆಣ್ಣು ಮಗಳಾದಂತಹ ಶೋಭಾಳನ್ನ ಅದೇ ಊರಿನ ಗಂಗಾಧರ್ ಎಂಬಾತನಿಗೆ ಕೊಟ್ಟು ಮದುವೆಯನ್ನ ಮಾಡಲಾಗಿತ್ತು. ಇನ್ನು ಮೋಠಯ್ಯ ಮತ್ತೆ ಪತ್ನಿ ಕೂಲಿ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಮದುವೆ ಆದಾಗಿಂದ ಗಂಗಾಧರ್ ಪತ್ನಿಗೆ ನಿರಂತರವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದ. ಕುಡ್ಕೊಂಡ್ಬಂದು ಶೀಲವನ್ನ ಶಂಕಿಸಿ ಜಗಳವನ್ನ ತೆಗಿತಾ ಇದ್ದ. ಈ ಕಾರಣದಿಂದಾಗಿ ಕಳೆದ 1 ವರ್ಷದಿಂದ ಶೋಭಾ ತವರು ಮನೆಗೆ ಬಂದು ಉಳ್ಕೊಂಡ್ಬಿಟ್ಟಿದ್ರು. ಆದರೆ ಹಳೆ ಚಾಳಿಯನ್ನ ಮುಂದುವರಿಸಿದ ಗಂಗಾಧರ್ ಮಾವನ ಮನೆಗೂ ಕೂಡ ಕುಡ್ಕೊಂಡ್ಬಂದು ಗಲಾಟೆಯನ್ನ ಮಾಡಿದ್ದ. ಅಂತೆಯೇ ಜೂನ್ 25ರಂದು ಮನೆಯಲ್ಲಿ ಯಾರೂ ಇಲ್ಲ ಸಂದರ್ಭದಲ್ಲಿ ನಿಮ್ಮ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಹೇಳಿ ಗಂಗಾಧರ್ ಖ್ಯಾತಿಯನ್ನ ತೆಗೆದು ಮಾವನೊಟ್ಟಿಗೆ ಜಗಳ ಮಾಡಿದ್ದಾನೆ. ಜಗಳ ವಿಕೋಪಕ್ಕೆ ಹೋಗಿ ಮಾವನ ತಲೆಯನ್ನ ಬಲವಾಗಿ ಗೋಡೆಗೆ ಜಜ್ಜಿದ್ದಾನೆ. ಇದರ ಪರಿಣಾಮ ತೀವ್ರ ರಕ್ತಸ್ರಾವದಿಂದಾಗಿ ಮಾವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ. ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ.